ಆದರೆ ಮದುವೆ ಅನ್ನೋದು ಇವತ್ತಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ಇಟ್ ಹ್ಯಾಸ್ ಬಿಕಮ್ ಕ್ವೈಟ್ ಅ ಕಾಂಪ್ಲಿಕೇಶನ್. ಯಾಕಂದರೆ ಯಾವುದೇ ಸಂಬಂಧದಲ್ಲಿ ಇವಾಗ ಬರೀ ಸಂಬಂಧ ಮಾತ್ರ ಉಳಿದಿಲ್ಲ, ಸಂಬಂಧಕ್ಕೂ ಮೊದಲಿಗೆ ನಮಗೀಗ ಹಣ ತುಂಬ ಮುಖ್ಯ ಆಗಿದೆ. ಅದರ್ವೈಸ್ ವಿ ಕಾಂಟ್ ಲಿವ್. ಹಾಗಾಗಿ ಈಗ ಹೆಣ್ಣು ಕೆಲ್ಸಕ್ಕೆ ಹೋಗಬೇಕು, ಗಂಡು ಕೆಲ್ಸಕ್ಕೆ ಹೋಗಬೇಕು, ಈ ಥರದ್ದು. ಆಗ ಅವಳು ದುಡಿತಾ ಇರುವಾಗ ಅವಳಿಗೆ ಅವಳದೇ ಆದಂಥ ನಿರೀಕ್ಷೆಗಳು ಬದುಕಿನಲ್ಲಿ, ಅವಳದೇ ಆದಂಥ ಡಿಮಾಂಡ್ಸು ಎಲ್ಲ ಕ್ರಿಯೇಟ್ ಆಗ್ತಾ ಹೋಗ್ಬಿಡತ್ತೆ. ಸೊ ಇಟ್ ಬಿಕಮ್ಸ್ ಮೋರ್ ಕಾಂಪ್ಲಿಕೇಟೆಡ್. ಕೆಲವು ಸತಿ ಏನಾಗುತ್ತೆ ಹೆಣ್ಮಕ್ಳಿಗೆ, ಆ್ಯಂಡ್ ಸಮಾಜದಲ್ಲಿ ಹೆಣ್ಣಿಗೆ ಮಕ್ಕಳಿಲ್ಲ ಅಂತ ಹೇಳಿದಾಗ ಅದು ಅವತ್ತಿಂದ ಇವತ್ತವರೆಗೂ ಅಷ್ಟೇ, ಎಲ್ಲೋ ಒಂದು ಅವಳಲ್ಲಿ ಲೋನ್ಲಿನೆಸ್ ಇರಬಹುದು, ಅವಳದನ್ನು ಹೇಳ್ಕೊಳಕ್ಕಾಗದೇ ಇರಬಹುದು, ಅವಳು ಖಿನ್ನತೆಗೊಳಗಾಗಬಹುದು, ಡಿಪ್ರೆಷನ್. ಯಾಕಂದರೆ ಇದನ್ನೆಲ್ಲ ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆ್ಯಂಡ್ ಪ್ರೀತಿ ನನ್ನ ಗಂಡ ಆಗಲಿ ಅಥವಾ ನನ್ನ ಗೆಳೆಯ ಆಗಲಿ ಯಾರ ಜೊತೆ ಆದರೂ ಇದ್ದಾಗ ನನ್ನ ಸಂಬಂಧದಲ್ಲಿ ಪ್ರೀತಿ ಖಂಡಿತ ಇರಬಹುದು. ಆದರೆ ಇದಕ್ಕೆ ಬೇಕಾದಂತಹ ದೇಹಸ್ಥಿತಿಯಲ್ಲಿ ಬೇಕಾದಂತಹ ಬದಲಾವಣೆಗಳಾಗದೇ ಇರಬಹುದು. ಅದು ಹಲವಾರು ಕಾರಣದಿಂದ. ಬಿಕಾಸ್ ಟುಡೇಸ್ ಇವತ್ತು ನಗರ ಜೀವನದಲ್ಲಿ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಸ್ಟ್ರೆಸ್ ಇಸ್ ವೆರಿ ಹೈ. ಆಮೇಲೆ ಎಲ್ಲರೂ ಕಂಪ್ಯೂಟರಲ್ಲೇ ಕೆಲಸ ಮಾಡುವಂಥದ್ದು. ಹಾಗಾಗಿ ಫರ್ಟಿಲಿಟಿ ಇದು ಸಹ ಇಟ್ ಹ್ಯಾಸ್ ಕಮ್ ಡೌನ್. ಏಜ್ ಲಿಮಿಟು ಕಮ್ಮಿ ಆಗಿಬಿಟ್ಟಿದೆ ಈಗ. ಅಂಥ ಸಮಯದಲ್ಲಿ ಏನಾಗ್ತಿದೆ, ಅದು ಪುರುಷರಿಗೂ ಆಗ್ತಿದೆ, ಹೆಣ್ಮಕ್ಳಲ್ಲೂ ಆಗ್ತಾ ಇದೆ ಇದು. ಆಮೇಲೆ ನಾವು ಹೊರಗಡೆ ಊಟ ಮಾಡೋದು, ನಾವು ತಿಂತಾ ಇರೋವಂಥ ಆಹಾರ ಪದ್ಧತಿ, ಇದೆಲ್ಲ ಸೇರಿಬಿಟ್ಟು ಮುಂಚೆ ನನ್ನ ಅಜ್ಜಿ ಎಲ್ಲ, ಇನ್ನೊಬ್ರು ನನ್ನ ಅಜ್ಜಿ ಇದ್ದಾರೆ, ವಿ ಕಾಲ್ ಹಿಮ್ ಮಾಮ, ಹಿ ಇಸ್ ನೋ ಮೋರ್. ಮಾಮ ರಿಟೈರ್ ಆದಮೇಲೆ ಒಬ್ರು ಮಗು ಹುಟ್ಟಿದ್ದಾರೆ ಅವರಿಗೆ. ಗೌರ್ಮೆಂಟ್ ಟೀಚರ್ ಆಗಿದ್ರು, ಅವ್ರು ರಿಟೈರ್ ಆದಮೇಲೆ ಮಗು ಆಗಿತ್ತು, ಆಯಿತಾ. ಅಂದರೆ ಇಟ್ ವಾಸ್ ನಾಟ್ ಅ ಬಿಗ್ ಡೀಲ್ ಟು ಬಿಕಮ್ ಅ ಮದರ್. ಯಾಕಂದರೆ ನ್ಯಾಚುರಲಿ ಅದು ದೇಹ ಅದಕ್ಕೆ ಒಕ್ಕೊಳ್ತಾ ಇತ್ತು. ಅದಕ್ಕೆ ಏನೇನು ಬೇಕಾಗಿತ್ತು ಆಹಾರದಲ್ಲಿ ಅದೆಲ್ಲದೂ ಸಿಗ್ತಾ ಇತ್ತು. ನ್ಯೂಟ್ರಿಷನ್ ಚೆನ್ನಾಗಿ ಸಿಗ್ತಾ ಇತ್ತು. ಮೈನಿಂಗ್ ಇಷ್ಟೊಂದು ಇರಲಿಲ್ಲ. ಸೊ ಖನಿಜ ಸಂಪತ್ತು ತುಂಬ ಹೇರಳವಾಗಿ ಇತ್ತು. ಮಣ್ಣಲ್ಲೇ ಇದ್ದಿದ್ದರಿಂದ ನಾವೇನೋ ಯೂರಿಯಾ ಹಾಕಿದ್ರೆ, ಗೌರ್ಮೆಂಟ್ ಗೊಬ್ಬರ ಹಾಕಿದೆ, ದೇರ್ ವಾಸ್ ನೋ ನೀಡ್ ಆಫ್ ಎನಿ ಸಚ್ ಥಿಂಗ್ಸ್. ನ್ಯಾಚುರಲ್ ಆಗಿ ಹೆಂಗೆ ಬೆಳೀತಾ ಇದ್ರು ಹಂಗಂಗೆ ತಿಂತಾ ಇದ್ರು. ಅದೆಲ್ಲ ಸೀದಾ ನ್ಯೂಟ್ರಿಷನ್ ದೇಹಕ್ಕೆ ಹೋಗ್ತಾ ಇತ್ತು. ಇವತ್ತು ಅದೆಲ್ಲ ಇಲ್ಲದೆ ಇರೋದ್ರಿಂದ ಹೊರಗಡೆಯಿಂದ ನಾವೆಲ್ಲ ತೊಗೊಳ್ಬೇಕಂದ್ರೆ ಅದಕ್ಕೆ ಒಂದಷ್ಟು ಕ್ಯಾಪ್ಸೂಲ್ ತೊಗೊಳ್ಬೇಕು, ಇವಾಗ ನ್ಯೂಟ್ರಿಷನ್ ತೊಗೊಳ್ಬೇಕು, ಇನ್ನೇನೋ ವೈಟಮಿನ್ ತೊಗೊಳ್ಬೇಕು, ದೆನ್ ವಿ ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್. ಇದೆಲ್ಲದೂ ಬಂದಿದೆ. ಆ್ಯಂಡ್ ಸ್ಟ್ರೆಸ್ಸಿಂದ ಇದಾಗ್ತಿದೆ. ಆಮೇಲೆ ಇದು ನನಗೆ ಗರ್ಭಿಣಿ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋವಂಥದ್ದು ಕೆಲವ್ರ ಮನಸ್ಸಲ್ಲಿದ್ದಾಗ ಅದು ಇನ್ನೊಂದು ಸತಿ ಸ್ಟ್ರೆಸ್ ಆ್ಯಡ್ ಮಾಡ್ತಾ ಹೋಗುತ್ತೆ. ಆ ಥರ ಸಮಯದಲ್ಲಿ ಖಂಡಿತವಾಗ್ಲೂ IVF ಸೆಂಟರ್ಸ್ ವಿಲ್ ಹೆಲ್ಪ್ ಪೀಪಲ್.